ಅಕ್ರಮವಾಗಿ ಬಾಂಗ್ಲಾದೇಶಿ ಪ್ರಜೆಗಳು ಭಾರತದ ಒಳಗಡೆ ನುಸುಳಿಕೊಂಡು ಬಂದು ಕರ್ನಾಟಕದಲ್ಲೂ ಅದರಲ್ಲೂ ಕೂಡ ಬೆಂಗಳೂರಿನ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಅವರು ಠಿಕಾಣಿಯನ್ನು ಹೂಡಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಅಲ್ಲಿಗೆ ಹೋಗಿ ಆ ಡೇಂಜರಸ್ ಸ್ಥಳಗಳಿಗೆ ಹೋಗಿ ನಾವು ನಿರಂತರವಾಗಿ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಅಲ್ಲಿನ ಚಿತ್ರಣ ಹೇಗಿದೆ, ಅವರೆಷ್ಟು ಭಾರತಕ್ಕೆ, ಕರ್ನಾಟಕಕ್ಕೆ, ಬೆಂಗಳೂರಿಗೆ ಮಾರಕರಾಗಿದ್ದಾರೆ ಅನ್ನೋದು ರಿಪಬ್ಲಿಕ್ ಕನ್ನಡದ ಬಾಂಗ್ಲಾ ಬೇಟೆ 4.0 ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾ ಸಮರವನ್ನ ಸಾರಿದೆ. ರಾಜಧಾನಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಮಹಾಬೇಟೆ ಇದು. ರಿಪಬ್ಲಿಕ್ ಕನ್ನಡದ ಬಾಂಗ್ಲಾ ಬೇಟೆ 4.0. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಡೇರಿಂಗ್ ರಿಪೋರ್ಟಿಂಗ್. ಅಕ್ರಮ ಬಾಂಗ್ಲಾದೇಶಿಗಳು ಎಲ್ಲಿದ್ದಾರೆ ಅವರ ನೆಲೆಗಳನ್ನು ಹೊಕ್ಕಿ ನಾವು ಅಲ್ಲಿ ಹೋಗಿ ಸಂಪೂರ್ಣ ಅವರ ಚಿತ್ರಣವನ್ನು ತೆರೆದಿಡ್ತಾ ಇದ್ದೀವಿ. ಹೇಗೆ ಬಂದರು ಅವರು, ಯಾವ ಮಾರ್ಗವಾಗಿ ಬಂದರು, ಯಾರವರನ್ನು ಕರೆಸಿದ್ರು, ಎಲ್ಲಿ ಇದ್ದಾರೆ, ಎಷ್ಟು ಜನ ಇದ್ದಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಡೇರಿಂಗ್ ರಿಪೋರ್ಟಿಂಗ್ ಮೂಲಕ ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇವತ್ತು ಕೂಡ ನಾವು ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಇಲ್ಲಿ ಬಂದು ನೆಲೆಸಿರೋದ್ರು, ಏನು ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಜನ ಇದ್ದಾರೆ, ಯಾವ ಏರಿಯಾದಲ್ಲಿದ್ದಾರೆ, ಎಷ್ಟು ವರ್ಷ ಆಯಿತು ಬಂದು, ಅವ್ರ ಹತ್ರ ದಾಖಲೆಗಳಿದೆಯಾ, ಅವರು ಎಷ್ಟು ಮಾರಕವಾಗಿದ್ದಾರೆ ನಮ್ಮ ದೇಶದ ಭದ್ರತೆಗೆ, ಇದೆಲ್ಲವನ್ನು ಕೂಡ ಈ ಜಾಲವನ್ನು ರಿಪಬ್ಲಿಕ್ ಕನ್ನಡ ಪ್ರತಿದಿನವೂ ಕೂಡ ಒಂದೊಂದಾಗಿ ಭೇದಿಸ್ತಾ ಇದೆ. ರಾಜಾರೋಷವಾಗಿ ಬಾಂಗ್ಲಾದೇಶದ ಈ ಅಕ್ರಮವಾಗಿ ನುಸುಳಿಕೊಂಡು ಬಂದಂತಹ ನುಸುಳುಕೋರರು ನೆಲೆಸಿದ್ದಾರೆ. ಅಕ್ರಮ ಬಾಂಗ್ಲಾದೇಶಿಗಳ ಹಬ್ಬ ಆಗ್ತಿದೆಯಾ ಹಾಗಾದರೆ ಬೆಂಗಳೂರು? ಬಗೆದಷ್ಟು ಬಯಲಾಗ್ತಾ ಇದೆ ಬಾಂಗ್ಲಾದೇಶಿಗಳ ಅಕ್ರಮ ನಿವಾಸಗಳು. ರಾಜಾರೋಷವಾಗಿ ಬಾಂಗ್ಲಾ ನುಸುಳುಕೋರರು ವಾಸ ಮಾಡ್ತಾರೆ, ಚಿಂದಿ ಆಯುವ ಕೆಲಸ ಮಾಡ್ತಾರೆ. ಅವ್ರು ಎಲ್ಲಿರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಕೆಲವು ಸೂಕ್ಷ್ಮ ಪ್ರದೇಶಗಳನ್ನು ಅವರು ತಮ್ಮ ಬಿಡಾರಗಳನ್ನಾಗಿ ಮಾಡ್ಕೊಂಡಿರ್ತಾರೆ. ಅಲ್ಲಿಗೆ ಯಾರು ಹೋಗೋದು ಇಲ್ಲ, ಯಾರು ಬರೋದು ಇಲ್ಲ, ಅವ್ರು ಏನು ಕೆಲಸ ಮಾಡ್ತಾರೆ ಅಂಥೇಳಿ ಗೊತ್ತಾಗೋದಿಲ್ಲ. ಸಮಾಜಕ್ಕೆ ಅವರೆಷ್ಟು ಮಾರಕ ಅನ್ನೋದು ಕೂಡ ನಮಗದರ ಗಂಭೀರತೆ ಅರ್ಥ ಆಗೋದಿಲ್ಲ. ಆದರೆ ಬಹಳ ಡೇಂಜರ್ ಇದು. ಯಾಕಂತ ಹೇಳಿದರೆ ದೇಶದ ಆಂತರಿಕ ಭದ್ರತೆಗೆ ಸವಾಲಾಗಿರೋರು ಬಾಂಗ್ಲಾದೇಶದ ಈ ಪ್ರಜೆಗಳು, ಅಕ್ರಮವಾಗಿ ನುಸುಳಿಕೊಂಡು ಬಂದವರು. ಸಹಜವಾಗಿ ನಾವು ಪ್ರತಿದಿನವೂ ಕೂಡ ಈ ಬಾಂಗ್ಲಾದೇಶಿಗರು ಎಲ್ಲೆಲ್ಲಿ ವಾಸ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಅವರಿದ್ದಂಥ ಜಾಗಗಳಿಗೆ ಹೋಗಿ ಅವರ ಜೋಪಡಿ, ಗುಡಿಸಲು, ಅವರ ಠಿಕಾಣಿ ಹೂಡಿರುವಂಥ ಅವರ ಸ್ಥಳಗಳಿದ್ವಲ್ಲ, ಟಾರ್ಪಲಿನ್ ಹಾಕ್ಕೊಂಡು ಅವರು ಬೇಲಿ ಹಾಕ್ಕೊಂಡಿದ್ರಲ್ಲ, ಅಂಥ ಜಾಗಗಳಿಗೆ ಹೋಗಿ ನಾವು ಅಲ್ಲಿಂದ ಡೇರಿಂಗ್ ರಿಪೋರ್ಟಿಂಗನ್ನು ಮಾಡ್ತಾ ಇದ್ದೀವಿ. ಇದು 4ನೇ ಬಾಂಗ್ಲಾದೇಶಿಗಳ ಅಕ್ರಮವಾದಂಥ ಜಾಗವನ್ನು, ಭಾರತದೊಳಗಡೆ ನುಸುಳ್ಕೊಂಡು ಬಂದು ಅವರು ನೆಲೆಸಿರುವಂಥ ಜಾಗವನ್ನು ರಿಪಬ್ಲಿಕ್ ಕನ್ನಡ ಭೇದಿಸ್ತಾ ಇದೆ. ನಮ್ಮ ವರದಿ ನಂತರ ಈ 3 ಕಡೆಗಳಲ್ಲಿ ನಾವೆಲ್ಲಿ ಹೋದ್ವಲ್ಲ, ಆ 3 ಕಡೆಗಳಲ್ಲಿ ನಾವು ಹೋದ ನಂತರ ಪೊಲೀಸ್ ಅಧಿಕಾರಿಗಳು ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದು ಅವ್ರನ್ನ ಖಾಲಿ ಮಾಡಿಸ್ತಾರೆ. ಸುಮಾರು ವರ್ಷಗಳೇ ಆಗಿರುತ್ತೆ ಅವರು ಬಂದು, ಆದರೆ ಪೊಲೀಸರಿಗೆ ಅವ್ರ ಬಗ್ಗೆ ಮಾಹಿತಿನೇ ಇರೋದಿಲ್ಲ. ರಿಪಬ್ಲಿಕ್ ಕನ್ನಡ ವರದಿ ಈಗ ನೀವೇನು ಗಮನಿಸ್ತಾ ಇದ್ದೀರಲ್ಲ, ಇದು ರಿಪಬ್ಲಿಕ್ ಕನ್ನಡ ಗೌರೇನಹಳ್ಳಿಯಲ್ಲಿ ಮಿನಿ ಬಾಂಗ್ಲಾದೇಶವೇ ಸೃಷ್ಟಿಯಾಗಿದೆ. ಅವರನ್ನ ನಾವು ಅವರ ನೆಲೆಗಳಿಗೆ ಹೋಗಿ, ಅವರ ಬಿಡಾರಗಳಿಗೆ ಹೋಗಿ ಮಾತಾಡಿಸಿದಾಗ ಅವ್ರ ಹತ್ರ ಆಧಾರ್ ಕಾರ್ಡ್ ಇರೋದು ಕೂಡ ನಮಗೆ ಮಾಹಿತಿ ಸಿಕ್ಕಿದೆ. ಅವ್ರ ಹತ್ರ ಆಧಾರ್ ಕಾರ್ಡ್ ಇದೆ. ಹೇಗೆ ಸಾಧ್ಯ? ಅವರ ಮೂಲ ವಿಳಾಸ ಎಲ್ಲಿ ಹಾಗಾದ್ರೆ? ಫೇಕ್ ಡಾಕ್ಯುಮೆಂಟ್ಗಳನ್ನ, ವೋಟರ್ ID ಕೂಡ ಇದೆ, ವೋಟ್ ಹಾಕ್ತಾರೆ ಅವರು. ಸರ್ಕಾರ ಮೊದಲೇ ತನ್ನ ಖಜಾನೆಯನ್ನು ಖಾಲಿ ಮಾಡಿದೆ. ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಸುರಿದು ಈ ಅಕ್ರಮವಾಗಿ ಬಂದಂಥ ಬಾಂಗ್ಲಾದೇಶಿಗಳು ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದಾರೆ, ವೋಟರ್ ID ಮಾಡ್ಕೊಂಡಿದ್ದಾರೆ, ಅವ್ರ ಹತ್ರ ರೇಷನ್ ಕಾರ್ಡ್ಗಳಿದ್ದಾವೆ, ಅವರು ಸರ್ಕಾರದ ಯೋಜನೆಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಪೋಸ್. ಇದು ನಿಜಕ್ಕೂ ಕೂಡ ಆತಂಕದ ವಿಚಾರ. ಬಾಂಗ್ಲಾದೇಶಿಗರ ಶೆಡ್ಗೆ ವಿದ್ಯುತ್ ಸಂಪರ್ಕ ಸಿಗ್ತಾ ಇದೆ. ಸರ್ಕಾರದ ಗ್ಯಾರಂಟಿ ಹೇಗೆ ದುರುಪಯೋಗವಾಗ್ತಿದೆ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಪೋಸ್. ಅವರ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಸಿಗುತ್ತೆ, ಆಧಾರ್ ಕಾರ್ಡ್ ಸಿಗುತ್ತೆ, ರೇಷನ್ ಕಾರ್ಡ್ ಇಲ್ಲದೆ ವಿದ್ಯುತ್ ಸಂಪರ್ಕ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ಆಧಾರ್ ಕಾರ್ಡ್ ಇಲ್ಲದೆ ಅವರಿಗೆ
ಕರೆಂಟ್ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ಹಾಗಾದ್ರೆ ಅಧಿಕಾರಿಗಳು ಅವ್ರು ಯಾರು ಏನು ಎತ್ತ ಅನ್ನೋದನ್ನ ನೋಡದೆ ಅವರಿಗೆ ಮನೆಗೆ ಕರೆಂಟ್ ಕೊಟ್ರಾ? ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳು ಕೂಡ ಅವರಿಗೆ ತಲುಪ್ತಾ ಇದೆ ಅಂತ ಹೇಳಿದ್ರೆ, ಅವರಿಗೆ ಬಾಂಗ್ಲಾದಿಂದ ಅಕ್ರಮವಾಗಿ ನುಸುಳುಕೊಂಡು ಬಂದಂತ ಇವರಿಗೆ ಸರ್ಕಾರದ ಯೋಜನೆಗಳೆಲ್ಲ ತಲುಪ್ತಾ ಇದೆ ಅಂತ ಹೇಳಿದ್ರೆ, ಹಾಗಾದ್ರೆ ಇದನ್ನ ಮಾನಿಟರ್ ಮಾಡಬೇಕಾದಂತ ಅಥವಾ ಇದನ್ನ ವೆರಿಫೈ ಮಾಡಬೇಕಾದಂತ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಹಾಗಾದ್ರೆ ರಿಪಬ್ಲಿಕ್ ಕನ್ನಡ ಇವರ ಜಾಡು ಹಿಡಿದು ಹೊರಟಾಗ ಒಂದೊಂದೇ ಬೆಚ್ಚಿ ಬೀಳಿಸುವ ಸತ್ಯ ಈಗ ಅನಾವರಣ ಆಗ್ತಾ ಇದೆ. ಬಾಂಗ್ಲಾದೇಶಿಗರ ಶೆಡ್ಗಳಲ್ಲಿ ಸ್ನೇಕ್ ಡ್ರ್ಯಾಗರ್ಗಳು ಪತ್ತೆ ಆಗ್ತಾ ಇದ್ದಾವೆ. ಹತ್ಯೆಗೈಯಲು ಹಲ್ಲೆಗೆ ಬಳಕೆಯಾಗುವ ಮಾರಕಾಸ್ತ್ರಗಳನ್ನು ಇಟ್ಕೊಂಡಿದ್ದಾರೆ. ಪಳಗಿದ ಕ್ರಿಮಿನಲ್ಸ್ ಬಳಸುವ ಸ್ನೇಕ್ ಡ್ರ್ಯಾಗರ್ಗಳು ಇವರು ಇರುವಂಥ ಶೆಡ್ಗಳಲ್ಲಿ ಪತ್ತೆ ಆಗ್ತಾ ಇದೆ. ನಾನು ಆಗಲೇ ಹೇಳಿದೆ, ಸಮಾಜ ಘಾತುಕ ಶಕ್ತಿಗಳು ಇವು ಅಂತ ಹೇಳಿ. ಯಾರಿಗೋ ಎಲ್ಲೋ ಚುಚ್ಚಿ ಬಂದು ಇಲ್ಲ ಆತ ಅವಿತ್ಕೊಂಡ್ರೆ ಹೆಂಗ್ ಗೊತ್ತಾಗುತ್ತೆ? ಅವನ ಹತ್ರ ನೋಡಿ ಸ್ನೇಕ್ ಡ್ರ್ಯಾಗರ್ಗಳಿದಾವೆ. ಈ ಕ್ರಿಮಿನಲ್ಗಳು ನಟೋರಿಯಸ್ಗಳ ಕೈಯಲ್ಲಿರುವಂತ ಈ ಸ್ನೇಕ್ ಡ್ರ್ಯಾಗರ್ಗಳು ಅವರಿರುವಂತ ಶೆಡ್ಗಳಲ್ಲಿ ಪತ್ತೆ ಆಗ್ತಾ ಇದೆ. ಹಾಗಾದ್ರೆ ಇವ್ರು ಏನ್ ಕೆಲಸ ಮಾಡ್ತಾರೆ? ಹೆಸರಿಗೆ ಮಾತ್ರ ಚಿಂದಿ ಆಯೋಗ ಕೆಲಸ ಮಾಡಿದ್ರೆ ಇವರಲ್ಲಿ ವೆಪನ್ಗಳು ಯಾಕೆ? ಮಾರಕಾಸ್ತ್ರಗಳು ಯಾಕೆ ಇವರಿಗೆ? ದೇಶ ವಿರೋಧಿಗಳು ಅಂತೇಳಿ ನಾವೇನ್ ಹೇಳಿದ್ವಲ್ಲ, ಸಮಾಜ ಘಾತುಕ ಶಕ್ತಿಗಳು ಅಂತೇಳಿ ಸುಮ್ಮನೆ ಹೇಳಿದಲ್ಲ. ಇವರ ಶೆಡ್ಗಳಲ್ಲಿ ಇನ್ನೇನಿದೆಯೋ ಗೊತ್ತಿಲ್ಲ. ಇವರು ಇಲ್ಲಿ ಬಂದು ಏನ್ ಮಾಡೋದಕ್ಕೆ ಹೊರಟಿದಾರೋ ಗೊತ್ತಿಲ್ಲ. ಸರ್ಕಾರ ಇವರಿಗೆ ರೇಷನ್ ಕಾರ್ಡು, ಆಧಾರ್ ಕಾರ್ಡು ಹಾಗೆ ವೋಟರ್ ಐಡಿ ಮಾಡಿಕೊಟ್ಟು ತನಗೆ ಬೇಕಾದಾಗೆ ಅವ್ರನ್ನ ಬಳಸ್ಕೊಳ್ತಾ ಇದೆ. ಆದ್ರೆ ಇವರು ದೇಶಕ್ಕೆಷ್ಟು ಮಾರಕ ಅನ್ನೋದಕ್ಕೆ ರಿಪಬ್ಲಿಕ್ ಕನ್ನಡ ಅಲ್ಲಿ ಹೋದಾಗ್ಲೇ ಗೊತ್ತಾಗಿದ್ದು. ಅವರ ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ ಮಾರಕಾಸ್ತ್ರಗಳು ಸಿಗ್ತವೆ, ಡ್ರ್ಯಾಗರ್ಗಳು ಸಿಗುತ್ತೆ, ಸ್ನೇಕ್ ಡ್ರ್ಯಾಗರ್ಗಳು ಸಿಗುತ್ತೆ. ಹೇಳೋರಿಲ್ಲ ಕೇಳೋರಿಲ್ಲ. ಸರ್ಕಾರ ಅವರನ್ನ ಎಲ್ಲ ಸೌಕರ್ಯ ಕೊಟ್ಟು ಬಿಟ್ಬಿಟ್ಟಿದೆ. ಹಾಗಾದ್ರೆ ಏನ್ ನಡಿ ಅಕ್ರಮವಾಗಿ ಬಾಂಗ್ಲಾದೇಶಿ ಪ್ರಜೆಗಳು ಭಾರತದ ಒಳಗಡೆ ನುಸುಳುಕೊಂಡು ಬಂದು ಕರ್ನಾಟಕದಲ್ಲೂ ಅದರಲ್ಲೂ ಕೂಡ ಬೆಂಗಳೂರಿನ ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಅವರು ಠಿಕಾಣಿಯನ್ನು ಹೂಡಿರೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಅಲ್ಲಿಗೆ ಹೋಗಿ ಆ ಡೇಂಜರಸ್ ಸ್ಥಳಗಳಿಗೆ ಹೋಗಿ ನಾವು ನಿರಂತರವಾಗಿ ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಅಲ್ಲಿನ ಚಿತ್ರಣ ಹೇಗಿದೆ, ಅವರೆಷ್ಟು ಭಾರತಕ್ಕೆ, ಕರ್ನಾಟಕಕ್ಕೆ, ಬೆಂಗಳೂರಿಗೆ ಮಾರಕರಾಗಿದ್ದಾರೆ ಅನ್ನೋದು ರಿಪಬ್ಲಿಕ್ ಕನ್ನಡದ ಬಾಂಗ್ಲಾ ಬೇಟೆ 4.0. ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಮಹಾ ಸಮರವನ್ನ ಸಾರಿದೆ. ರಾಜಧಾನಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಮಹಾಬೇಟೆ ಇದು. ರಿಪಬ್ಲಿಕ್ ಕನ್ನಡದ ಬಾಂಗ್ಲಾ ಬೇಟೆ 4.0. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಡೇರಿಂಗ್ ರಿಪೋರ್ಟಿಂಗ್. ಅಕ್ರಮ ಬಾಂಗ್ಲಾದೇಶಿಗಳು ಎಲ್ಲಿದ್ದಾರೆ ಅವರ ನೆಲೆಗಳನ್ನು ಹೊಕ್ಕಿ ನಾವಲ್ಲಿ ಹೋಗಿ ಸಂಪೂರ್ಣ ಅವರ ಚಿತ್ರಣವನ್ನು ತೆರೆದಿಡ್ತಾ ಇದ್ದೀವಿ. ಹೇಗೆ ಬಂದರು ಅವರು, ಯಾವ ಮಾರ್ಗವಾಗಿ ಬಂದರು, ಯಾರವರನ್ನು ಕರೆಸಿದ್ರು, ಎಲ್ಲಿ ಇದ್ದಾರೆ, ಎಷ್ಟು ಜನ ಇದ್ದಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಡೇರಿಂಗ್ ರಿಪೋರ್ಟಿಂಗ್ ಮೂಲಕ ನಿಮ್ಮ ಮುಂದೆ ತೆರೆದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇವತ್ತು ಕೂಡ ನಾವು ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಇಲ್ಲಿ ಬಂದು ನೆಲೆಸಿರೋದ್ರು, ಏನು ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಜನ ಇದ್ದಾರೆ, ಯಾವ ಏರಿಯಾದಲ್ಲಿದ್ದಾರೆ, ಎಷ್ಟು ವರ್ಷ ಆಯಿತು ಬಂದು, ಅವ್ರ ಹತ್ರ ದಾಖಲೆಗಳಿದೆಯಾ, ಅವರು ಎಷ್ಟು ಮಾರಕವಾಗಿದ್ದಾರೆ ನಮ್ಮ ದೇಶದ ಭದ್ರತೆಗೆ, ಇದೆಲ್ಲವನ್ನು ಕೂಡ ಈ ಜಾಲವನ್ನು ರಿಪಬ್ಲಿಕ್ ಕನ್ನಡ ಪ್ರತಿದಿನವೂ ಕೂಡ ಒಂದೊಂದಾಗಿ ಭೇದಿಸ್ತಾ ಇದೆ. ರಾಜಾರೋಷವಾಗಿ ಬಾಂಗ್ಲಾದೇಶದ ಈ ಅಕ್ರಮವಾಗಿ ನುಸುಳಿಕೊಂಡು ಬಂದಂತಹ ನುಸುಳುಕೋರರು ನೆಲೆಸಿದ್ದಾರೆ. ಅಕ್ರಮ ಬಾಂಗ್ಲಾದೇಶಿಗಳ ಹಬ್ಬ ಆಗ್ತಿದೆಯಾ ಹಾಗಾದ್ರೆ ಬೆಂಗಳೂರು? ಬಗೆದಷ್ಟು ಬಯಲಾಗ್ತಾ ಇದೆ ಬಾಂಗ್ಲಾದೇಶಿಗಳ ಅಕ್ರಮ ನಿವಾಸಗಳು. ರಾಜಾರೋಷವಾಗಿ ಬಾಂಗ್ಲಾ ನುಸುಳುಕೋರರು ವಾಸ ಮಾಡ್ತಾರೆ, ಚಿಂದಿ ಆಯುವ ಕೆಲಸ ಮಾಡ್ತಾರೆ. ಅವ್ರು ಎಲ್ಲಿರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಕೆಲವು ಸೂಕ್ಷ್ಮ ಪ್ರದೇಶಗಳನ್ನ ಅವರು ತಮ್ಮ ಬಿಡಾರಗಳನ್ನಾಗಿ ಮಾಡ್ಕೊಂಡಿರ್ತಾರೆ. ಅಲ್ಲಿಗೆ ಯಾರು ಹೋಗೋದು ಇಲ್ಲ, ಯಾರು ಬರೋದು ಇಲ್ಲ, ಅವ್ರು ಏನು ಕೆಲಸ ಮಾಡ್ತಾರೆ ಅಂಥೇಳಿ ಗೊತ್ತಾಗೋದಿಲ್ಲ. ಸಮಾಜಕ್ಕೆ ಅವರೆಷ್ಟು ಮಾರಕ ಅನ್ನೋದು ಕೂಡ ನಮಗದರ ಗಂಭೀರತೆ ಅರ್ಥ ಆಗೋದಿಲ್ಲ. ಆದರೆ ಬಹಳ ಡೇಂಜರ್ ಇದು. ಯಾಕಂತ ಹೇಳಿದರೆ ದೇಶದ ಆಂತರಿಕ ಭದ್ರತೆಗೆ ಸವಾಲಾಗಿರೋರು ಬಾಂಗ್ಲಾದೇಶದ ಈ ಪ್ರಜೆಗಳು, ಅಕ್ರಮವಾಗಿ ನುಸುಳುಕೊಂಡು ಬಂದವರು. ಸಹಜವಾಗಿ ನಾವು ಪ್ರತಿದಿನವೂ ಕೂಡ ಈ ಬಾಂಗ್ಲಾದೇಶಿಗರು ಎಲ್ಲೆಲ್ಲಿ ವಾಸ ಇದ್ದಾರೆ ಅನ್ನೋದ್ರ ಬಗ್ಗೆ
ನಾವು ಅವರಿದ್ದಂಥ ಜಾಗಗಳಿಗೆ ಹೋಗಿ ಅವರ ಜೋಪಡಿ ಗುಡಿಸಲು ಅವರ ಠಿಕಾಣಿ ಹೂಡಿರುವಂಥ ಅವರ ಸ್ಥಳಗಳಿದ್ವಲ್ಲ, ಟಾರ್ಪಲಿನ್ ಹಾಕ್ಕೊಂಡು ಅವರು ಬೇಲಿ ಹಾಕ್ಕೊಂಡಿದ್ರಲ್ಲ, ಅಂಥ ಜಾಗಗಳಿಗೆ ಹೋಗಿ ನಾವು ಅಲ್ಲಿಂದ ಡೇರಿಂಗ್ ರಿಪೋರ್ಟಿಂಗನ್ನು ಮಾಡ್ತಾ ಇದ್ದೀವಿ. ಇದು 4ನೇ ಬಾಂಗ್ಲಾದೇಶಿಗಳ ಅಕ್ರಮವಾದಂಥ ಜಾಗವನ್ನು ಭಾರತದೊಳಗಡೆ ನುಸುಳ್ಕೊಂಡು ಬಂದು ಅವರು ನೆಲೆಸಿರುವಂಥ ಜಾಗವನ್ನು ರಿಪಬ್ಲಿಕ್ ಕನ್ನಡ ಭೇದಿಸ್ತಾ ಇದೆ. ನಮ್ಮ ವರದಿ ನಂತರ ಈ 3 ಕಡೆಗಳಲ್ಲಿ ನಾವೆಲ್ಲಿ ಹೋದ್ವಲ್ಲ, ಆ 3 ಕಡೆಗಳಲ್ಲಿ ನಾವು ಹೋದ ನಂತರ ಪೊಲೀಸ್ ಅಧಿಕಾರಿಗಳು ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದು ಅವ್ರನ್ನ ಖಾಲಿ ಮಾಡಿಸ್ತಾರೆ. ಸುಮಾರು ವರ್ಷಗಳೇ ಆಗಿರುತ್ತೆ ಅವರು ಬಂದು, ಆದರೆ ಪೊಲೀಸರಿಗೆ ಅವ್ರ ಬಗ್ಗೆ ಮಾಹಿತಿನೇ ಇರೋದಿಲ್ಲ. ರಿಪಬ್ಲಿಕ್ ಕನ್ನಡ ವರದಿ ಈಗ ನೀವೇನು ಗಮನಿಸ್ತಾ ಇದ್ದೀರಲ್ಲ, ಇದು ರಿಪಬ್ಲಿಕ್ ಕನ್ನಡ ಗೌರೇನಹಳ್ಳಿಯಲ್ಲಿ ಮಿನಿ ಬಾಂಗ್ಲಾದೇಶವೇ ಸೃಷ್ಟಿಯಾಗಿದೆ. ಅವ್ರನ್ನ ನಾವು ಅವರ ನೆಲೆಗಳಿಗೆ ಹೋಗಿ ಅವರ ಬಿಡಾರಗಳಿಗೆ ಹೋಗಿ ಮಾತಾಡಿಸಿದಾಗ ಅವ್ರ ಹತ್ರ ಆಧಾರ್ ಕಾರ್ಡ್ ಇರೋದು ಕೂಡ ನಮಗೆ ಮಾಹಿತಿ ಸಿಕ್ಕಿದೆ. ಅವ್ರ ಹತ್ರ ಆಧಾರ್ ಕಾರ್ಡ್ ಇದೆ. ಹೇಗೆ ಸಾಧ್ಯ? ಅವರ ಮೂಲ ವಿಳಾಸ ಎಲ್ಲಿ? ಹಾಗಾದ್ರೆ ಫೇಕ್ ಡಾಕ್ಯುಮೆಂಟ್ಗಳನ್ನ, ವೋಟರ್ ID ಕೂಡ ಇದೆ, ವೋಟ್ ಹಾಕ್ತಾರ ಅವರು. ಸರ್ಕಾರ ಮೊದಲೇ ತನ್ನ ಖಜಾನೆಯನ್ನು ಖಾಲಿ ಮಾಡಿದೆ. ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಸುರಿದು ಈ ಅಕ್ರಮವಾಗಿ ಬಂದಂಥ ಬಾಂಗ್ಲಾದೇಶಿಗಳು ಆಧಾರ್ ಕಾರ್ಡ್ ಮಾಡ್ಕೊಂಡಿದ್ದಾರೆ, ವೋಟರ್ ID ಮಾಡ್ಕೊಂಡಿದ್ದಾರೆ, ಅವ್ರ ಹತ್ರ ರೇಷನ್ ಕಾರ್ಡ್ಗಳಿದ್ದಾವೆ, ಅವರು ಸರ್ಕಾರದ ಯೋಜನೆಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಪೋಸ್. ಇದು ನಿಜಕ್ಕೂ ಕೂಡ ಆತಂಕದ ವಿಚಾರ. ಬಾಂಗ್ಲಾದೇಶಿಗರ ಶೆಡ್ಗೆ ವಿದ್ಯುತ್ ಸಂಪರ್ಕ ಸಿಗ್ತಾ ಇದೆ. ಸರ್ಕಾರದ ಗ್ಯಾರಂಟಿ ಹೇಗೆ ದುರುಪಯೋಗವಾಗ್ತಿದೆ ಗೊತ್ತಾ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಪೋಸ್. ಅವರ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಸಿಗುತ್ತೆ, ಆಧಾರ್ ಕಾರ್ಡ್ ಸಿಗುತ್ತೆ, ರೇಷನ್ ಕಾರ್ಡ್ ಇಲ್ಲದೆ ವಿದ್ಯುತ್ ಸಂಪರ್ಕ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ಆಧಾರ್ ಕಾರ್ಡ್ ಇಲ್ಲದೆ ಅವರಿಗೆ ಕರೆಂಟ್ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ಹಾಗಾದ್ರೆ ಅಧಿಕಾರಿಗಳು ಅವ್ರು ಯಾರು, ಏನು, ಎತ್ತ ಅನ್ನೋದನ್ನ ನೋಡದೆ ಅವರಿಗೆ ಮನೆಗೆ ಕರೆಂಟ್ ಕೊಟ್ರಾ? ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳು ಕೂಡ ಅವರಿಗೆ ತಲುಪ್ತಾ ಇದೆ ಅಂತ ಹೇಳಿದ್ರೆ, ಅವರಿಗೆ ಬಾಂಗ್ಲಾದಿಂದ ಅಕ್ರಮವಾಗಿ ನುಸುಳುಕೊಂಡು ಬಂದಂಥ ಇವರಿಗೆ ಸರ್ಕಾರದ ಯೋಜನೆಗಳೆಲ್ಲ ತಲುಪ್ತಾ ಇದೆ ಅಂತ ಹೇಳಿದ್ರೆ, ಹಾಗಾದರೆ ಇದನ್ನು ಮಾನಿಟರ್ ಮಾಡಬೇಕಾದಂಥ ಅಥವಾ ಇದನ್ನು ವೆರಿಫೈ ಮಾಡಬೇಕಾದಂಥ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಹಾಗಾದರೆ ರಿಪಬ್ಲಿಕ್ ಕನ್ನಡ ಇವರ ಜಾಡು ಹಿಡಿದು ಹೊರಟಾಗ ಒಂದೊಂದೇ ಬೆಚ್ಚಿ ಬೀಳಿಸುವ ಸತ್ಯ ಈಗ ಅನಾವರಣ ಆಗ್ತಾ ಇದೆ. ಬಾಂಗ್ಲಾದೇಶಿಗರ ಶೆಡ್ಗಳಲ್ಲಿ ಸ್ನೇಕ್ ಡ್ರ್ಯಾಗರ್ಗಳು ಪತ್ತೆ ಆಗ್ತಾ ಇದ್ದಾವೆ. ಹತ್ಯೆಗೈಯಲು, ಹಲ್ಲೆಗೆ ಬಳಕೆಯಾಗುವ ಮಾರಕಾಸ್ತ್ರಗಳನ್ನು ಇಟ್ಕೊಂಡಿದ್ದಾರೆ. ಪಳಗಿದ ಕ್ರಿಮಿನಲ್ಸ್ ಬಳಸುವ ಸ್ನೇಕ್ ಡ್ರ್ಯಾಗರ್ಗಳು ಇವರು ಇರುವಂಥ ಶೆಡ್ಗಳಲ್ಲಿ ಪತ್ತೆ ಆಗ್ತಾ ಇದೆ. ನಾನು ಆಗಲೇ ಹೇಳಿದೆ, ಸಮಾಜ ಘಾತುಕ ಶಕ್ತಿಗಳು ಇವು ಅಂತ ಹೇಳಿ. ಯಾರಿಗೋ ಎಲ್ಲೋ ಚುಚ್ಚಿ ಬಂದು ಇಲ್ಲ ಆತ ಅವಿತ್ಕೊಂಡ್ರೆ ಹೆಂಗ್ ಗೊತ್ತಾಗುತ್ತೆ? ಅವನ ಹತ್ರ ನೋಡಿ ಸ್ನೇಕ್ ಡ್ರ್ಯಾಗರ್ಗಳಿದಾವೆ. ಈ ಕ್ರಿಮಿನಲ್ಗಳು, ನಟೋರಿಯಸ್ಗಳ ಕೈಯಲ್ಲಿರುವಂತ ಈ ಸ್ನೇಕ್ ಡ್ರ್ಯಾಗರ್ಗಳು ಅವರಿರುವಂತ ಶೆಡ್ಗಳಲ್ಲಿ ಪತ್ತೆ ಆಗ್ತಾ ಇದೆ. ಹಾಗಾದ್ರೆ ಇವ್ರು ಏನ್ ಕೆಲಸ ಮಾಡ್ತಾರೆ? ಹೆಸರಿಗೆ ಮಾತ್ರ ಚಿಂದಿ ಆಯೋ ಕೆಲಸ ಮಾಡಿದ್ರೆ ಇವರಲ್ಲಿ ವೆಪನ್ಗಳು ಯಾಕೆ? ಮಾರಕಾಸ್ತ್ರಗಳು ಯಾಕೆ ಇವರಿಗೆ? ದೇಶ ವಿರೋಧಿಗಳು ಅಂತೇಳಿ ನಾವೇನ್ ಹೇಳಿದ್ವಲ್ಲ, ಸಮಾಜ ಘಾತುಕ ಶಕ್ತಿಗಳು ಅಂತೇಳಿ ಸುಮ್ಮನೆ ಹೇಳಿದಲ್ಲ. ಇವರ ಶೆಡ್ಗಳಲ್ಲಿ ಇನ್ನೇನಿದೆಯೋ ಗೊತ್ತಿಲ್ಲ. ಇವರು ಇಲ್ಲಿ ಬಂದು ಏನ್ ಮಾಡೋದಕ್ಕೆ ಹೊರಟಿದಾರೋ ಗೊತ್ತಿಲ್ಲ. ಸರ್ಕಾರ ಇವರಿಗೆ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಹಾಗೆ ವೋಟರ್ ID ಮಾಡಿಕೊಟ್ಟು ತನಗೆ ಬೇಕಾದಾಗೆ ಅವ್ರನ್ನ ಬಳಸ್ಕೊಳ್ತಾ ಇದೆ. ಆದ್ರೆ ಇವರು ದೇಶಕ್ಕೆಷ್ಟು ಮಾರಕ ಅನ್ನೋದಕ್ಕೆ ರಿಪಬ್ಲಿಕ್ ಕನ್ನಡ ಅಲ್ಲಿ ಹೋದಾಗ್ಲೇ ಗೊತ್ತಾಗಿದ್ದು. ಅವರ ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ ಮಾರಕಾಸ್ತ್ರಗಳು ಸಿಗ್ತವೆ, ಡ್ರ್ಯಾಗರ್ಗಳು ಸಿಗುತ್ತೆ, ಸ್ನೇಕ್ ಡ್ರ್ಯಾಗರ್ಗಳು ಸಿಗುತ್ತೆ. ಹೇಳೋರಿಲ್ಲ, ಕೇಳೋರಿಲ್ಲ. ಸರ್ಕಾರ ಅವ್ರನ್ನ ಎಲ್ಲ ಸೌಕರ್ಯ ಕೊಟ್ಟು ಬಿಟ್ಬಿಟ್ಟಿದೆ. ಹಾಗಾದ್ರೆ ಏನ್